ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ 101. ವಿಕ್ರಾಂತ್ ಸ್ಯಾಮ್ನನ್ನು ಎಷ್ಟು ರೀತಿಗಳಲ್ಲಿ ಆ ದುಃಖದಿಂದ ದೂರ ಮಾಡಲು ನೋಡಿದರೂ ಕೂಡ ಆ ದುಃಖದಿಂದ ದೂರ ಮಾಡಲು ಮಾತ್ರ ಸಾಧ್ಯ ಆಗಲಿಲ್ಲ. ಅದೇನು ದುಃಖ ಅಂದರೆ ಸೌರಭ್ ಮಾತಾಡಿಸ್ತಾ ಇಲ್ಲ ಅನ್ನೋದೇ ಸ್ಯಾಮ್ನ ದುಃಖ ಆಗಿತ್ತು. ದಿನಗಳು ಹೀಗೆ ಕಳೀತಾ ಇವೆ. ಹೀಗೆ ನೋಡ್ತಾ ಇದ್ದಂತೆ 2 ತಿಂಗಳು ಕಳೆದು ಅಕ್ಷತಾಳಿಗೆ 9ನೇ ತಿಂಗಳು ಬಂದಿತ್ತು. ಸೌರಭ್ ಅಕ್ಷತಾಳನ್ನು ನಿಯಮಿತವಾಗಿ ತಪಾಸಣೆ ಅಂದರೆ ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಡು ಹೋದಾಗ ಅಕ್ಷತಾಳನ್ನು ಪರೀಕ್ಷಿಸಿದ ಡಾಕ್ಟರ್ ಎಲ್ಲ ಚೆನ್ನಾಗೇ ಇದೆ, ಹೆರಿಗೆಗೆ ಇನ್ನೂ 1 ವಾರದ ಸಮಯ ಇದೆ ಎಂದು ಹೇಳಿ ಜಾಗರೂಕರಾಗಿ ಇರಲು ತಿಳಿಸಿದರು. ಈ ನಡುವೆ ಯಾವಾಗ ನೋವುಗಳು ಬಂದರೂ ತಕ್ಷಣ ಆಸ್ಪತ್ರೆಗೆ ಬರುವಂತೆ ಕೂಡ ಹೇಳಿದರು. ಹೇಗಿದ್ದರೂ ಸೌರಭ್ ಅವರ ಮನೆಯಲ್ಲಿ ಒಬ್ಬ ಸಿಸ್ಟರ್ ಸಹ ಇದ್ದಿದ್ದರಿಂದ ಭಯ ಏನೂ ಇರಲಿಲ್ಲ ಸೌರಭ್ಗೆ ಎಂದು ಹೇಳಿ ಅವರನ್ನು ಕಳಿಸ್ಕೊಟ್ರು. ಸೌರಭ್ 10 ದಿನಗಳು ತನ್ನ ಎಲ್ಲ ಶೂಟಿಂಗ್ಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದ್ದ. ಯಾವ ಸಮಯದಲ್ಲಿ ಅಕ್ಷತಾಳಿಗೆ ಹೇಗೆ ಇರುತ್ತದೋ, ಹೇಗೆ ನೋವು ಬರುತ್ತದೋ ಎಂಬ ಮುಂಜಾಗ್ರತೆಯಿಂದ. ಹೀಗೆ ದಿನಗಳು ಕಳೀತಾ ಇರುವಾಗ ಒಂದಿನ ಸೌರಭ್ ಅಕ್ಷತಾಳಿಗಾಗಿ ಜ್ಯೂಸನ್ನ ತಂದು ಕುಡಿಸ್ತಾ ಇರುವಾಗ, ಸೌರಭ್ ಅವರೇ, ನನಗೆ ಈ ಜ್ಯೂಸ್ ಬೇಡ ಆಗಲೂ ಅಕ್ಷತಾ, ಏನೇ ನಟನೆಯಾ, ನಿನಗೆ ಧೈರ್ಯ ತುಂಬಿ ಹೋಗಿಬಿಟ್ಟಿದೆಯಾ, ಅಂದರೆ ಕೊಬ್ಬು ಹೆಚ್ಚಾಗಿಬಿಟ್ಟಿದೆಯಾ ಡಸ್ಕಿ, ನೇರವಾಗಿ ನನ್ನ ಬಳಿಯೇ ಜ್ಯೂಸ್ ಕುಡಿಯೋದಿಲ್ಲ ಎಂದು ಹೇಳುವಷ್ಟು ಧೈರ್ಯ ಬಂದುಬಿಡ್ತಾ ನಿಮಗೆ, ಬೇಡವಂತೆ ಬೇಡ, ಬಾಯಿ ಮುಚ್ಕೊಂಡು ಜ್ಯೂಸ್ ಕುಡಿ ಎಂದು ಗದರಿಸುತ್ತಾ ಜ್ಯೂಸ್ ಗ್ಲಾಸನ್ನು ಬಾಯಿಗೆ ಬಳಿ ತಂದಾಗ, ಸೌರಭ್ ಅವರೇ ಪ್ಲೀಸ್, ನನಗೆ ಈ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ, ನನಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕು ಅಂದ್ಲು ಅಕ್ಷತಾ ನಾಲಿಗೆಯಿಂದ ತುಟಿಯನ್ನು ನೆಕ್ಕುತ್ತಾ ಚಪ್ಪರಿಸ್ಕೊಂಡು. ಮಿಲ್ಕ್ ಶೇಕ್ ಬೇಕಿದ್ರೆ ತಂದು ಕೊಡ್ತೀನಿ, ಅದಕ್ಕಾಗಿ ಜ್ಯೂಸ್ ಬೇಡ ಎಂದು ನೆಪ ಹೇಳಬೇಡ. ಓಹೋ, ನೀವು ಈಗ ನನಗೆ ಮಿಲ್ಕ್ ಶೇಕ್ ಕುಡಿಸಿದ್ರೆ ಮಾತ್ರ ಸ್ವಲ್ಪ ಸಮಯದ ನಂತರ ನಾನು ಜ್ಯೂಸನ್ನ ಕುಡಿತೀನಿ ಎಂದು ಹಠ ಮಾಡಿದ್ಲು. ಪಾಪದ ಅಕ್ಷತಾ, ಏನೇ ಡಸ್ಕಿ, ನನ್ನೊಂದಿಗೆ ಸವಾಲಾ, ಸುಮ್ಮನೆ ಜ್ಯೂಸ್ ಕುಡಿದ್ರೆ ಸರಿ, ಕುಡಿದ ಮೇಲೆ ಆದರೂ ಮಿಲ್ಕ್ ಶೇಕ್ನ ತರಿಸ್ತೇನೆ, ಇಲ್ಲದಿದ್ರೆ ಗೊತ್ತು ತಾನೇ, ಟ್ಯೂಬ್ ಹಾಕಿ ಹೊಟ್ಟೆಗೆ ಜ್ಯೂಸನ್ನ ತುಂಬಿಡ್ತೀನಿ, ಮಿಲ್ಕ್ ಶೇಕ್ನಿಂದ ಶೇಕ್ ಹೊರಗಡೆ ಹಾಕಿ ಮಿಲ್ಕ್ ತಂದು ಕೊಡ್ತೀನಿ ಅಂದ ಸೌರಭ್. ತನ್ನನ್ನು ಯಾವತ್ತೂ ತಾನೇ ಸೌರಭ್ ಗೆಲ್ಲಲು ಬಿಡೋದಿಲ್ಲ ಅಂತ ಅರ್ಥವಾದ ಅಕ್ಷತಾ ಕೊನೆಗೆ ಜ್ಯೂಸ್ ಕುಡಿಯೋದು ತಪ್ಪೋದೇ ಇಲ್ಲ ಎಂದು ಕಣ್ಣನ್ನು ಅವನನ್ನೇ ನೋಡಿದ್ಲು. ಏನು ಡೀಲ್ ಓಕೆನಾ ಎಂದು ಕಣ್ಮಿಟಿಸಿದ ಸೌರಭ್. ಹಾಂ, ತಪ್ಪದು ತಾನೇ ಅಂತ ತನ್ನ ಬಾಯಿ ಮುಚ್ಕೊಂಡು ಜ್ಯೂಸನ್ನ ಕುಡಿದ್ಲು. ಅಕ್ಷತಾ ಹಾಗೆ ತಾನು ಹೇಳಿದಂತೆ ಮಾಡಿದ್ದಕ್ಕೆ ಪಾಪ ಅನಿಸಿ ಗುಡ್ ಡಸ್ಕಿ ಎಂದು ಅವಳ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತು ಕೊಟ್ಟು, ನೀನು ವಿಶ್ರಾಂತಿ ತೆಗೆದುಕೋ, ನಾನು ಈಗಲೇ ನಿನಗಾಗಿ ಮಿಲ್ಕ್ ಶೇಕ್ನ ತರ್ತೀನಿ ಎಂದು ಹೇಳಿ ಹೊರಗಡೆ ಹೋದ ಸೌರಭ್. ಬೀದಿಯ ಕೊನೆಯಲ್ಲೇ ಸ್ಟೋರ್ ಇದ್ದಿದ್ದರಿಂದ 5 ನಿಮಿಷಗಳಲ್ಲಿ ಬಂದುಬಿಡಬಹುದು ಎಂದು ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಅಲ್ಲಿಂದ ತಾನೇ ಸ್ವಂತ ಕಾರ್ ತೆಗೆದುಕೊಂಡು ಡ್ರೈವ್ ಮಾಡಿಕೊಂಡು ಹೋದ ಸೌರಭ್. ಅದೇ ದಿನ ಹೈದರಾಬಾದ್ನಲ್ಲಿ ಸ್ಯಾಮ್ ಆ ದಿನ ಬೆಳಗ್ಗೆಯಿಂದಲೂ ಮೂಡಿಯಾಗಿಯೇ ಇದ್ಲು. ವಿಕ್ರಾಂತ್ ಆಫೀಸ್ನಿಂದ ಸಂಜೆ ಬರುವಷ್ಟರಲ್ಲಿಯೂ ಕೂಡ ಹಾಗೆ ಇದ್ದನ್ನು ನೋಡಿದ ವಿಕ್ರಾಂತ್ ಒಂದು ನಿರ್ಧಾರ ತಗೊಂಡ. ಅದನ್ನು ಸೂರ್ಯ ಅವರಿಗೆ ಹೇಳಲು ಅಲ್ಲಿಂದ ಹೋದ. ಮಾವಯ್ಯ, ಸ್ಯಾಮ್ನನ್ನು ಒಂದು ಸಾರಿ ಕೋಲ್ಕತ್ತಾಗೆ ಕರ್ಕೊಂಡು ಹೋಗೋಣ್ಬೇ. ಯಾಕೆ ವಿಕ್ರಾಂತ್ ಅಂದರು ಸೂರ್ಯ. ಅಂದರೆ ಮಾವಯ್ಯ, ಸ್ಯಾಮ್ ನಮ್ಮೊಂದಿಗೆ ಹೇಳ್ತಾ ಇಲ್ಲ, ಆದರೆ ಸೌರಭ್ ಅವರೊಂದಿಗೆ ಮಾತಾಡ್ತಾ ಇಲ್ಲ ಎಂದು ಸ್ಯಾಮ್ ಪ್ರತಿದಿನ ತನ್ನೊಳಗಡೆ ತಾನೇ ನೊಂದ್ಕೊಳ್ತಾ ಇದ್ದಾಳೆ, ಅದಕ್ಕಾಗಿ ಒಂದು ಸಾರಿ ಅಕ್ಷತಾಳ ಬಳಿ ಕರ್ಕೊಂಡು ಹೋದರೆ ಕನಿಷ್ಠ ಅವರನ್ನು ನೋಡಿ ಆದರೂ ಕೂಡ ಸ್ವಲ್ಪ ಸಮಾಧಾನ ಪಡ್ತಾಳೆ ಅಲ್ವಾ ಅಂದ ವಿಕ್ರಾಂತ್. ವಿಕ್ರಾಂತ್ ಹೇಳಿದ್ದನ್ನು ಕೇಳಿದ ಸೂರ್ಯ, ಹೌದು, ಅದು ಕೂಡ ನಿಜವೇ ಅಂದ್ಕೊಂಡು, ಸರಿ ಹಾಗಾದರೆ ಹೋಗೋಣ, ಆದರೆ ಯಾವಾಗ ಹೋಗ್ತೀರಿ ಎಂದ. ಹೋಗ್ತಾರೆ ಅಲ್ಲ, ಹೋಗೋಣ, ನೀವು ಕೂಡ ನಮ್ಮೊಂದಿಗೆ ಬನ್ನಿ, ಮೂವರು ಒಟ್ಟಿಗೆ ಹೋಗೋಣ, ಯಾವಾಗಲೂ ಅಲ್ಲ, ಇವತ್ತೇ, ಈಗಲೇ ಎಂದ ವಿಕ್ರಾಂತ್. ಹೋಗೋಣ, ಆದರೆ ಇಷ್ಟು ತಕ್ಷಣ ಯಾಕೆ? ಇಲ್ಲ ಮಾವಯ್ಯ, ಸ್ಯಾಮ್ ಇಂದು ತುಂಬಾ ಮೂಡ್ ಆಫ್ ಆಗಿದ್ದಾಳೆ, ಈಗ ಹೋಗಿ ನಾವು ಅವಳಿಗೆ ಅಕ್ಷತಾಳ ಬಳಿ ಹೋಗೋಣ ಅಂದರೆ ತುಂಬ ಸಂತೋಷ ಪಡ್ತಾಳೆ, ಅವಳ ಕಣ್ಗಳಲ್ಲಿ ಆ ಸಂತೋಷವನ್ನು ನಾನು ನೋಡಬೇಕು, ಪ್ಲೀಸ್ ಮಾವಯ್ಯ ಅಂದ ವಿಕ್ರಾಂತ್. ಯಾವ ತಂದೆ ಆದರೂ ಅಳಿಯ ಹಾಗೆ ಮಗಳ ಸಂತೋಷಕ್ಕಾಗಿ ಯೋಚಿಸ್ತಾ ಇದ್ದರೆ ಬೇಡ ಅಂತಾರಾ? ಇಲ್ಲ ಅಲ್ವಾ? ಹಾಗೇನೆ ಸೂರ್ಯ ಅವರು ಕೂಡ ಸರಿ ಅಂದರು. ವಿಕ್ರಾಂತ್ ಖುಷಿಯಿಂದ ಸೂರ್ಯ ಅವರನ್ನು ಅಪ್ಪಿಕೊಂಡು, ಥ್ಯಾಂಕ್ಸ್ ಮಾವಯ್ಯ, ನಾನು ಈಗಲೇ ನಮ್ಮ ಚಾಪನ್ನು ರೆಡಿ ಮಾಡಲು ಹೇಳ್ತೀನಿ, ಹಾಗೆಯೇ ಈ ವಿಷಯವನ್ನು ಸ್ಯಾಮ್ಗೆ ಕೂಡ ಹೇಳ್ತೇನೆ ಎಂದು ನಗುತ್ತಾ ಅಲ್ಲಿಂದ ಹೊರಟ ವಿಕ್ರಾಂತ್.
ನಂತರ ಸೂರ್ಯ ಕೂಡ ಪ್ರತಾಪ್ ಅವರೊಂದಿಗೆ ಶಾರದಾ ಅವರೊಂದಿಗೆ ವಿಷಯನ ಹೇಳಿ ಕೋಲ್ಕತ್ತಾಕ್ಕೆ ಆಗಲೇ ಹೊರಟರು. 5 ನಿಮಿಷಗಳಲ್ಲಿ ತನ್ನ ಕಣ್ಣ ಮುಂದೆ ಇರ್ತೇನೆ ಎಂದು ಹೇಳಿ ಹೋದ ಸೌರಭ್ 15 ನಿಮಿಷವಾದರೂ ಕೂಡ ಇನ್ನೂ ಬರದೇ ಇದ್ದಿದ್ದರಿಂದ ಏನಾಯಿತು ಅರ್ಥವಾಗದೆ ರೂಮಿನಿಂದ ಹೊರಗಡೆ ಬರೋಣ ಎಂದು ಹಾಸಿಗೆ ಇಳಿತಾ ಇದ್ದ ಅಕ್ಷತಾಳಿಗೆ ಇದ್ದಕ್ಕಿದ್ದಂತೆ ಸೊಂಟದ ಬಳಿ ಶುರುವಾದ ನೋವು ಸರ್ ಎಂದು ಮುಂದೆ ನುಗ್ಗಿ ಹೊಟ್ಟೆಯ ಕೆಳಭಾಗದಲ್ಲಿ ಯಾರೋ ಬಲವಾಗಿ ಒದ್ದಂತೆ ಅನ್ನಿಸ್ತು ಎಂದು ಎದ್ದು ನಿಂತಿದ್ದ ಅಕ್ಷತಾ ಆ ನೋವಿಗೆ ಒಂದೇ ಸಲ ಹಾಸಿಗೆ ಮೇಲೆ ಕುಸಿದು ಬೀಳ್ತಾ ಸೌರಭ್ ಅವರೇ ಎಂದು ಕೂಗಿಕೊಂಡ್ಳು. ಸೌರಭ್ ಹೋಗುವಾಗ ಬಾಗಿಲನ್ನು ಹಾಕ್ತಾ ಇದ್ದಿದ್ದರಿಂದ ಕೆಳಗಡೆ ಹಾಲ್ನಲ್ಲಿದ್ದ ಸಿಸ್ಟರ್ ಮತ್ತು ಕಿಚನ್ನಲ್ಲಿ ಇದ್ದಂತಹ ರಂಗಮ್ಮ ಇಬ್ಬರು ಕೂಡ ಅಕ್ಷತಾ ಕೂಗಿಗೆ ಗಾಬರಿಯಾಗಿ ತಾವು ಮಾಡ್ತಾ ಇದ್ದ ಕೆಲಸವನ್ನು ಅಲ್ಲಿಗೆ ಬಿಟ್ಟು ಅವಳ ರೂಮ್ಗೆ ಓಡಿ ಬಂದರು. ಅವರು ರೂಮಿಗೆ ಹೋಗೋ ಅಷ್ಟರಲ್ಲಿ ಹಾಸಿಗೆ ಮೇಲೆ ಮಡ್ಚ್ಕೊಂಡು ಮಲಗಿ ವಿಲ್ವಿಲ ಅಂತ ಒದ್ದಾಡ್ತಿದ್ದ ಅಕ್ಷತಾಳನ್ನು ನೋಡಿದ ತಕ್ಷಣ ಮೇಡಮ್ ಎಂದು ಸಿಸ್ಟರ್, ಅಕ್ಷತಾ ಎಂದು ರಂಗಮ್ಮ ಅವಳ ಬಳಿಗೆ ಭಯದಿಂದಾನೇ ಹೋದರು. ಅಕ್ಷತಾ ಏನಾಯಿತು ಎಂದು ರಂಗಮ್ಮ ಗಾಬರಿಯಿಂದ ಕೇಳ್ತಾ ಇದ್ದಾಗ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಹಲ್ಲುಗಳನ್ನು ಕಚ್ಚಿ ನೋವನ್ನು ಹಲ್ಲಿನ ಕೆಳಗಡೆ ಅಡಗಿಸ್ತಾ ಇದ್ದ ಅಕ್ಷತಾ ರಂಗಮ್ಮನ ಕರೆಯನ್ನು ಕೇಳಿ ಕಣ್ಣು ತೆರೆಯುವಷ್ಟರಲ್ಲಿ ಅಲ್ಲಿ ರಂಗಮ್ಮ ಮತ್ತು ಸಿಸ್ಟರ್ ಮಾತ್ರ ಕಾಣಿಸಿದ್ರಿಂದ ಚಿಕ್ಕಮ್ಮ ಸೌರಭ್ ಅವರು ಎಲ್ಲಿದ್ದಾರೆ ಅಂದ್ಲು ಅಕ್ಷತಾ ಕಣ್ಣು ತುಂಬಿಕೊಂಡು. ಅಕ್ಷತಾಳ ಪ್ರಶ್ನೆಗೆ ಇಬ್ಬರು ಕೂಡ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದು ಹೊರತು ಅವರಿಬ್ಬರಿಗೂ ಕೂಡ ಉತ್ತರ ಕೊಡ್ತಿರ್ಲಿಲ್ಲ. ಉತ್ತರ ಕೊಡದೇ ಇದ್ದಿದ್ದರಿಂದ ಇನ್ನೊಂದು ಸಾರಿ ನೋವನ್ನು ತಡೆದುಕೊಳ್ಳಲಾಗದ ಅಕ್ಷತಾ ಅಮ್ಮ ಎಂದು ಜೋರಾಗಿ ಕೂಗಿದ್ಲು. ಆದ್ದರಿಂದ ಸಿಸ್ಟರ್ ಮೊದಲು ಅಕ್ಷತಾಳನ್ನು ನೋಡಿ ಮೇಡಮ್ ನೀವು ಮೊದಲು ಸರಿಯಾಗಿ ಮಲಗಿ ಎಂದು ಅಕ್ಷತಾಳ ಪಾದಗಳ ಬಳಿ ಹಿಡಿದು ಅವಳನ್ನು ಮಲಗಿಸಿ ಅಕ್ಷತಾಳ ಪರಿಸ್ಥಿತಿ ನೋಡಿ ಶಾಕ್ ಆಗ್ತಾ ರಂಗಮ್ಮ ಬೇಗ ಸೌರಭ್ ಸರ್ಗೆ ಫೋನ್ ಮಾಡು ಅಂದ್ಲು ಭಯದಿಂದ. ಹೇಳಿದ್ದನ್ನು ಕೇಳಿದ ರಂಗಮ್ಮ ಭಯ ಪಡ್ತಾನೆ ಸಿಸ್ಟರ್ ಬಳಿಗೆ ಬರುವಷ್ಟರಲ್ಲಿ ಒತ್ತಡವನ್ನು ಅಂದರೆ ಸ್ಟ್ರೆಸ್ನ ತಡೆದುಕೊಳ್ಳಲಾಗದ ಗರ್ಭಕೋಶದ ನೀರು ಸಂಪೂರ್ಣವಾಗಿ ಕೆಳಗಡೆ ಇಳಿದು ಹೋಗ್ತಾ ಇದ್ದರಿಂದ ಅವಳು ಹಾಕಿಕೊಂಡಿದ್ದ ಗೌನ್ ಕೆಳಗಿನ ಭಾಗ ಸಂಪೂರ್ಣವಾಗಿ ನೆಂದು ಮೂತೆಯಾಗಿ ಹೋಗಿತ್ತು. ನೋವನ್ನು ತಡೆಕೊಳ್ಳಲಾಗದ ಅಕ್ಷತಾ ಹಾಸಿಗೆ ಮೇಲೆ ನೆಗೆದು ಬೀಳ್ತಾ ಇದ್ದಾಗ ಅವಳನ್ನು ತಡೆಯಲು ಹೋದ ರಂಗಮ್ಮನಿಗೆ ಇದ್ದಕ್ಕಿದ್ದಂತೆ ಅಕ್ಷತಾಳ ಹೊಟ್ಟೆ ಸಂಪೂರ್ಣವಾಗಿ ಕೆಳಗಡೆ ಇಳಿದು ಅಂದರೆ ಕೆಳಗಡೆ ಕುಸಿದು ಕಲ್ಲಿನಂತೆ ಗಟ್ಟಿಯಾಗಿ ತಾಗಿದ್ದರಿಂದ ಭಯದಿಂದ ಬಿಗಿದು ಹೋದ್ಲು ರಂಗಮ್ಮ. ಸಿಸ್ಟರ್ ವೇಗವಾಗಿ ಪ್ರತಿಕ್ರಿಯಿಸಿ ರಂಗಮ್ಮ ಏನು ನೋಡ್ತಾ ಇದೆಯಾ, ಬೇಗ ಸೌರಭ್ ಸರ್ಗೆ ಫೋನ್ ಮಾಡು ಅಂತ ಕೂಗಿದ್ಲು. ಸಿಸ್ಟರ್ ಕೂಗಿಗೆ ಬೆಚ್ಚಿಬಿದ್ದ ರಂಗಮ್ಮ ಹಾಂ ಎನ್ನುತ್ತಾ ಸೌರಭ್ಗೆ ಕಾಲ್ ಮಾಡಲು ಹೋಗ್ತಾ ಇದ್ದಾಗ ಸೌರಭ್ ಅವರು ಇನ್ನೂ ಬಂದಿಲ್ವಾ ಎಂದು ಕೆಳಗಿನ ತುಟಿಯನ್ನು ಹಲ್ಲಿನ ಕೆಳಗಡೆ ಒತ್ತಿ ಸಣ್ಣ ಧ್ವನಿಯಲ್ಲಿ ಕೇಳಿದ್ಲು ಅಕ್ಷತಾ. ಮೇಡಮ್ ನೀವು ಹಾಗೆ ಗಟ್ಟಿಯಾಗಿ ಇರಬೇಡಿ ಪ್ಲೀಸ್, ನಿಮ್ಮ ದೇಹವನ್ನು ಫ್ರೀಯಾಗಿ ಬಿಡಿ ಎಂದು ಸಿಸ್ಟರ್ ಅಂದರೆ ದಾದಿ ಅಂತ ಕೂಡ ಹೇಳ್ತೀರಿವಲ್ವಾ ಹೇಳ್ತಾ ಇರುವಾಗ ಕೈಯಲ್ಲಿ ಮಿಲ್ಕ್ ಶೇಕ್ಸ್ ಮತ್ತು ಟೆಟ್ರಾ ಪ್ಯಾಕ್ಗಳೊಂದಿಗೆ ಒಳಗಡೆ ಬಂದ ಸೌರಭ್ ತಾನು ಬಾಗಿಲಿನವರೆಗೆ ಬರುವಷ್ಟರಲ್ಲಿ ಹಾಸಿಗೆ ಮೇಲೆ ಅಳ್ತಾ ಇದ್ದ ಅಕ್ಷತಾಳನ್ನು ನೋಡಿ ಕೈಯಲ್ಲಿದ್ದ ಪ್ಯಾಕ್ಗಳನ್ನು ಕೆಳಗಡೆ ಅಲ್ಲೇ ಬಿಟ್ಟು ಅಕ್ಷತಾ ಎನ್ನುತ್ತಾ ಅವಳ ಬಳಿಗೆ ಓಡಿ ಬಂದ್ರ ಸೌರಭಪ್ಪ ಎಂದು ರಂಗಮ್ಮ ಸರ್ ಮೇಡಮ್ಗೆ ಹೆರಿಗೆ ನೋವು ಶುರುವಾಗ್ಬಿಟ್ಟಿದೆ, ಈಗಾಗಲೇ ಗರ್ಭಕೋಶದ ನೀರು ಕೂಡ ಲೀಕ್ ಆಗ್ತಾ ಇದೆ, ತಕ್ಷಣ ನಾವು ಈಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ಲು ಸಿಸ್ಟರ್ ಮಾತಿಗೆ ಅಕ್ಷತಾಳನ್ನು ನೋಡಿದ ಸೌರಭ್ಗೆ ಮೈಯೆಲ್ಲ ಬೇವರಿನಿಂದ ನೆನೆದು ಸೌರಭ್ನ ಕೈಯನ್ನು ಗಟ್ಟಿಯಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದು ಸೌರಭ್ ಅವರೇ ನನಗೆ ಭಯ ಆಗ್ತಾ ಇದೆ ಅಂತ ಇರುವಾಗ ಅಕ್ಷತಾಳನ್ನು ಒಂದೇ ಏಟಿಗೆ 2 ಕೈಗಳಿಂದ ಸಣ್ಣ ಮಗುವಿನಂತೆ ಎತ್ಕೊಂಡು ರಂಗಮ್ಮ ಮತ್ತು ಸಿಸ್ಟರನ್ನು ಹೋಗಿ ನೀವು ಕಾರ್ ಸ್ಟಾರ್ಟ್ ಮಾಡಲು ಡ್ರೈವರ್ಗೆ ಹೇಳುವಂತೆ ಕೆಳಗಡೆ ಕಳುಹಿಸ್ಕೊಟ್ಟ. ಅಕ್ಷತಾಳನ್ನು ಎತ್ಕೊಂಡು ದೊಡ್ಡ ಹೆಜ್ಜೆಗಳನ್ನು ಹೊರಗಡೆ ಬರ್ತಾ ಕೊಲ್ತೇನೆ ಡಸ್ಕಿ, ಭಯ ಅಂದರೆ ಯಾಕೆ ಭಯ, ನಾನು ಇದ್ದೀನಿ ಅಲ್ವಾ, ನೀನು ಭಯ ಪಟ್ಟರೆ ನನಗೆ ಮಾತ್ರ ಭಯ ಪಡಬೇಕು ಅಷ್ಟೇ ಎಂದು ಕೋಪದಿಂದ ಅಂದ ಸೌರಭ್ ಹಾಗೆ ಕೋಪದಿಂದ ಅಂದರೂ ಕೂಡ ಅವನ ಕಣ್ಣುಗಳಲ್ಲಿ ಅಕ್ಷತಾಳ ಬಗ್ಗೆ ದುಃಖ ಭಯ ಸ್ಪಷ್ಟವಾಗಿ ಅವಳಿಗೆ ತಿಳಿದು ಬರ್ತಾ ಇರಲು ಸೌರಭ್ನ ಶರ್ಟ್ ಕಲರ್ನ ಗಟ್ಟಿಯಾಗಿ ತನ್ನ 2 ಕೈಗಳಲ್ಲಿ ಹಿಡಿದು ನನಗೆ ಏನು ಭಯ ಇಲ್ಲ, ನೀವು ಇದ್ದೀರಿ ಅಲ್ವಾ ಅಂದ್ಲು ಅವನಿಗೆ ಧೈರ್ಯವನ್ನು ಹೇಳಲು ಅಕ್ಷತಾ. ಹಾಂ ಅದು ವೆರಿ ಗುಡ್ ಡಸ್ಕಿ ನೀನು. ಆದರೆ ಡಸ್ಕಿ ಮೊನ್ನೆ ಸೀಮಂತ ದಿನ ನೀನು ಒಂದು ಹಾಡು ಹಾಡಿದೆ ಅಲ್ವಾ, ಒಂದು ಸಾರಿ ಮತ್ತೆ ಆ ಹಾಡು
ಪ್ಲೀಸ್ ಮಾ ಎಂದ ಸೌರಭ್ ತನ್ನನ್ನು ಭಯ ಮತ್ತು ನೋವಿನಿಂದ ದೂರ ಮಾಡಲು, ಅಂದರೆ ಅಕ್ಷತಾಳ ಭಯ ಸ್ವಲ್ಪ ಕಡಿಮೆ ಮಾಡಲು. ಹಾಂ ಸೌರಭ್ ಅವರೇ, ಈಗಲಾ? ಆಹಾ, ಈಗ ಅಲ್ಲ, ನೀನೇ ಹಾಡು, ಈಗಲೇ ಹಾಡು. ಹುಚ್ಚು ಡಸ್ಕಿ, ಹಾಡು ಅಂದ. ನಿಮ್ಮ ದೃಷ್ಟಿಯಲ್ಲಿ ನೀವು ನನ್ನನ್ನು ನೋಡ್ತೀರಿ, ನಿಮ್ಮ ತಲೆಯನ್ನು ತೆರೆಯಿರಿ ಮತ್ತು ನಿಮ್ಮ ಹೃದಯದಲ್ಲಿ ನನ್ನ ಹೆಸರನ್ನು ಕೇಳಿ. ನಾನು ನಿಮಗೆ ಹೇಳಲು ಬಯಸ್ತೇನೆ ಅಂತ ಹಾಡನ್ನು ಸ್ವಲ್ಪ ರಾಗವಾಗಿ ಹಾಡಿದ್ಲು ಪ್ರೀತಿಯಿಂದ. ಎಂತ ಸೌರಭ್ನ ಎದೆ ಮೇಲೆ ಕಣ್ಣು ಮುಚ್ಕೊಂಡು ತಲೆ ಒರಗಿಸಿ ಒಂದೇ ಸಲ ಹೆರಿಗೆ ನೋವು ಹೆಚ್ಚಾಗಿದ್ದರಿಂದ ಕಣ್ಣು ತೆರೆದು, ಆ ಸೌರಭ್ ಅವರೇ ನೋವು ಅಂದ್ಲು ಮತ್ತೆ. ಅಕ್ಷತಾ, ಆಸ್ಪತ್ರೆಗೆ ಹೋಗ್ತಾ ಇದ್ದೇವೆ ಅಲ್ವಾ, ಇನ್ನು ನೋವು ಕಡಿಮೆಯಾಗುತ್ತೆ ಎಂದು ಅವಳಿಗೆ ಹೇಳ್ತಲೇ ಕಾರ್ನಲ್ಲಿ ಹಿಂಬದಿಯ ಸೀಟ್ನಲ್ಲಿ ಕುಳಿತ ಸೌರಭ್. ಡ್ರೈವರ್ ತುಂಬ ಸ್ಪೀಡಾಗಿ ಹೋಗಬೇಕು, ಇನ್ನು 15 ನಿಮಿಷಗಳಲ್ಲಿ ನಾವು ಆಸ್ಪತ್ರೆಯಲ್ಲಿ ಇರಬೇಕು ಎಂದು ಜೋರಾಗಿ ಹೇಳಿದನು ಡ್ರೈವರ್ಗೆ. ಓಕೆ ಸರ್ ಎಂದು ಡ್ರೈವರ್ ಕಾರ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂಬದಿಯ ಸೀಟ್ನಲ್ಲಿ ಅಕ್ಷತಾಳನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಕುಳಿತ ಸೌರಭ್ ಹಿಂಬದಿಯ ಸೀಟ್ನಲ್ಲಿ ಇನ್ನೊಂದು ಬದಿಯಲ್ಲಿ ರಂಗಮ್ಮ ಮತ್ತು ಡ್ರೈವರ್ ಪಕ್ಕದಲ್ಲಿ ಸಿಸ್ಟರ್ ಕೂಡ ಇದ್ದರು. ಹೀಗೆ 2 ಗಂಟೆ ಫ್ಲೈಟ್ ಪ್ರಯಾಣದ ನಂತರ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ಇಳಿದ ವಿಕ್ರಾಂತ್. ಅವರು ಖಾಸಗಿ ಚಾರ್ಜ್ನಿಂದ ಇಳಿದ್ರು. ಏರ್ಪೋರ್ಟ್ನಿಂದ ಹೊರಗಡೆ ಬಂದು ಈಗಾಗಲೇ ಅವರಿಗೆ ಏರ್ಪೋರ್ಟ್ನಲ್ಲಿ ರೆಡಿ ಇದ್ದ ಕಾರ್ನಲ್ಲಿ ಸ್ಯಾಮ್ನನ್ನು ಕೂರಿಸ್ಕೊಂಡು ಡ್ರೈವರ್ ಬೇಡ ಅಂದು ತಡೆದು ತಾನೇ ಡ್ರೈವಿಂಗ್ನ ತೆಗೆದುಕೊಂಡನು ವಿಕ್ರಾಂತ್. ಒಂದು ಕಡೆ ಇಲ್ಲಿಂದ ವಿಕ್ರಾಂತ್ ಹೊರಟಿದ್ದಾನೆ, ಮತ್ತೊಂದು ಕಡೆ ಅವರು ಹಾಸ್ಪಿಟ್ಲಿಗೆ ಹೊರಟಿದ್ದಾರೆ. ಏನಾಗುತ್ತೆ ಮುಂದಿನ ಸೀಟ್ ನೋಡೋಣ ಬನ್ನಿ. ಮುಂದಿನ ಸೀಟ್ನಲ್ಲಿ ಸ್ಯಾಮ್, ವಿಕ್ರಾಂತ್ ಹಿಂಬದಿಯಲ್ಲಿ ಸೀಟ್ನಲ್ಲಿ ಸೂರ್ಯ. ಸ್ಯಾಮ್ನ ಆರೋಗ್ಯದ ದೃಷ್ಟಿಯಿಂದ ತುಂಬಾ ನಿಧಾನವಾಗಿ ಡ್ರೈವ್ ಮಾಡ್ತಾ ಇದ್ದ ವಿಕ್ರಾಂತ್. ಡ್ರೈವಿಂಗ್ ಮಾಡ್ತಾ ಇದ್ದ ಅವನಿಗೆ ಕಾಲ್ ಬರ್ತಾ ಇರಲು ಡ್ರೈವ್ ಮಾಡ್ತಾನೆ ಕಾಲನ್ನ ರಿಸೀವ್ ಮಾಡಿ ಆ ಕಡೆಯಿಂದ ಅವರು ಹೇಳಿದ್ದನ್ನು ಕೇಳಿದನು. ಅವನು ಗಾಬರಿಯಾಗಿ ಕಾರ್ ವೇಗವನ್ನು ತಕ್ಷಣ ಹೆಚ್ಚಿಸಿದನು. ವೇಗವಾಗಿ ಹೋಗಬೇಕೆಂಬ ಆತುರದಲ್ಲಿದ್ದ ಅವನಿಗೆ ಎದುರುಗಡೆಯಿಂದ ರಾಂಗ್ ರೂಟ್ನಲ್ಲಿ ಅವ್ರ ಕಡೆಗೆ ನುಗ್ಗಿ ಬರ್ತಾ ಇದ್ದ ಭಾರವಾದ ಲಾರಿ, ಅಂದರೆ ಹೆವಿ ಲೋಡೆಡ್ ಲಾರಿಯನ್ನು ನೋಡಿ ಸ್ಟೇರಿಂಗ್ ತಿರುಗಿಸೋದ್ರೊಳಗಡೆ ಆ ಲಾರಿ ತುಂಬಾ ವೇಗವಾಗಿ ಬರೋದು, ಆ ಕಾರನ್ನು ಗುದ್ದಿ ಹಾಕುವುದು. ಆ ಕಾರ್ ಅದೇ ವೇಗದಲ್ಲಿ ರೌಂಡಾಗಿ ತಿರುಗುತ್ತಾ ಪಲ್ಟಿಗಳು ಹೊಡೆಯುತ್ತಾ ಹೋಗಿ ಡಿವೈಡರ್ಗೆ ಉಜ್ಜಿಕೊಂಡು ಹೋಗೋದು, ಆ ಲಾರಿ ನಿಲ್ಲದೆ ಹೋಗಿಬಿಡೋದು. ಇದೆಲ್ಲ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ನಡೆದು ಹೋದವು. ಅದಂತೆ 20 ನಿಮಿಷಗಳಲ್ಲಿ ಆಸ್ಪತ್ರೆಗೆ ತಲುಪಿದ ಸೌರಭ್ ಅವರು ಕಾರ್ ನಿಂತ ತಕ್ಷಣ 2 ಸೆಕೆಂಡ್ಗಳಲ್ಲಿ ಅಕ್ಷತಾಳನ್ನು ಎತ್ಕೊಂಡು ಕೆಳಗಡೆ ಇಳಿದು ಓಟದಂತಹ ನಡಿಗೆಯೊಂದಿಗೆ ಸೌರಭ್ ಆಸ್ಪತ್ರೆಯೊಳಗಡೆ ಹೋಗ್ತಾ ಇದ್ದಂತೆಯೇ ಸೌರಭ್ ಹೇಳಿದ್ರಿಂದ ಸಿಸ್ಟರ್ ಈಗಾಗಲೇ ಆಸ್ಪತ್ರೆಗೆ ಮಾಹಿತಿಯನ್ನು ನೀಡಿರ್ತಾಳೆ. ಸ್ಟ್ರೆಚ್ಚರ್ನೊಂದಿಗೆ ಆಸ್ಪತ್ರೆ ಹೊರಗೇನೆ ರೆಡಿ ಇದ್ದರು ಉಳಿದ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ. ಅಕ್ಷತಾಳನ್ನು ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ತಕ್ಷಣ ವೇಗವಾಗಿ ICU ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಾಗ ಸೌರಭ್ ಅಕ್ಷತಾಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡೆ ಸ್ಟ್ರೆಚ್ಚರ್ನೊಂದಿಗೆ ಓಡ್ತಾ ಇದ್ದಾಗ ಆ ಓಟಕ್ಕೆ ಅಡ್ಡ ಬಂದಿತು ICUನ ಬಾಗಿಲು. ಒಂದೇ ಸಲ ಅಕ್ಷತಾಳನ್ನು ಇರಿಸಿದ ಸ್ಟ್ರೆಚ್ಚರ್ ನಿಲ್ಲಿಸಿದಂತೆಯೇ ಅಲ್ಲಿವರೆಗೆ ತನ್ನೇ ನೋಡ್ತಾ ಇದ್ದ ಸೌರಭ್ನ ಊಟ ನಿಂತು ಸುತ್ತ ಇರುವ ಸಿಬ್ಬಂದಿಯನ್ನು ನೋಡಿ ವಾಟ್ ಅಂದನು ಸೌರಭ್ ತುಂಬಾ ಕೋಪದಿಂದ. ಆ ಕೂಗಿಗೆ ಹೆದರಿ ಯಾರೂ ಬಾಯಿ ಬಿಡದೇ ಇದ್ದಾಗ ಹಿರಿಯ ವೈದ್ಯರು, ಅಂದರೆ ಸೀನಿಯರ್ ಡಾಕ್ಟರ್ ಒಬ್ಬರು ಬಂದು ಸೌರಭ್ಗೆ ಸರ್ ನೀವು ಒಳಗಡೆ ಬರಬಾರ್ದು ಅಂದರು. ಸೌರಭ್ ಕಣ್ಣು ಸಣ್ಣದು ಮಾಡ್ತಾ, ಏನು ನಾನು ಬರಬಾರ್ದಾ? ಓ ಹಲೋ, ನೀನು ಏನು ಹೇಳ್ತಾ ಇದೀಯಾ ಅಂತ ನಿನಗಾದರೂ ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಅವಳು ನೋವಿಗೆ ಅಳ್ತಾ ಇದ್ದಾಳೆ, ಹಾಗಿದ್ದಾಗ ನಾನು ಅವಳ ಪಕ್ಕದಲ್ಲಿ ಇಲ್ದಿದ್ರೆ ಹೇಗೆ ಅಂದ. ಸರ್ ಪ್ಲೀಸ್, ನನಗೆ ಎಲ್ಲವೂ ಗೊತ್ತು, ಐ ಎಮ್ ಎ ಡಾಕ್ಟರ್ ಸರ್, ನಾನು ಇಂತಹ ಕೇಸ್ಗಳನ್ನು ಎಷ್ಟೋ ಸಲ ಸಾಲ್ವ್ ಔಟ್ ಮಾಡಿದ್ದೇನೆ. ಪ್ಲೀಸ್ ನೀವು ನಮ್ಮ ಕರ್ತವ್ಯಕ್ಕೆ ಅಡ್ಡ ಬರಬೇಡಿ, ನಮ್ಮ ಕರ್ತವ್ಯ ಮಾಡಲು ಬಿಡಿ. ಸೌರಭ್ ಅಂತೂ ಕೋಪದಲ್ಲಿ ಕೊಚ್ಚಿ ಹಾಕಿಬಿಡ್ತೀನಿ, ಇನ್ನೊಂದು ಸಾರಿ ನನ್ನನ್ನು ಬರಬೇಡಿ ಅಂದರೆ ಎಂದು ಸೌರಭ್ ತನ್ನ ಸಹನೆಯನ್ನು ಕಳ್ಕೊಳ್ತಾ ಇರುವಾಗ ಅಕ್ಷತಾ ಸೌರಭ್ನ ಕೈಯನ್ನು ತನ್ನ ಕೈಯದ ಹಿಡಿತದಲ್ಲಿ ಬಂಧಿಸಿ ಸೌರಭ್ ಅವರೇ ಒಂದು ಸಾರಿ ಇಲ್ಲಿ ಬನ್ನಿ ಅಂದು ತನ್ನ ಕಣ್ಣುಗಳಿಂದೇನೆ. ಆದರೆ ಆಗಲೇ ಸೌರಭ್ನ ಕೋಪದ ನಿಯಂತ್ರಣ ಸಡಿಲವಾಗ್ತಾ ಇರಲು ಏನೇ ಅಂದನು ಸಿಟ್ಟಿನಿಂದ ಅಕ್ಷತಾಳನ್ನು ನೋಡಿ. ಪ್ಲೀಸ್ ಅಂದ್ಲು ಅಕ್ಷತಾ ಕಣ್ಣು ಸಣ್ಣದು ಮಾಡಿಕೊಂಡು. ಅಕ್ಷತಾಳ ಮುಖ ನೋಡಿ ಕಷ್ಟಪಟ್ಟು ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಂಡು ಏನೇ ಅಂದನು. ಅವಳ ಮುಖದ ಹತ್ರ ಹೋಗಿ
ಆದಷ್ಟು ಮೆಲ್ಲಗೇನೆ. ಆದರೆ ಸೌರಭ್ ಅವರೇ, ಕೋಪ ಬೇಡ. ಒಂದು ಸಾರಿ ನೋಡಿ, ಎಲ್ಲರೂ ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ, ನೀವು ಹೇಗೆ ಎಲ್ಲರ ಮುಂದೆ ಆಕ್ರಮಣಕಾರಿಯಾಗಿ. ಆದರೆ ನೋಡೋರೆಲ್ಲರೂ ಕೂಡ ನಿಮ್ಮನ್ನು ಏನು ಅಂದ್ಕೊಳ್ತಾರೆ ಹೇಳಿ? ಯಾರು ಏನು ಅಂದ್ಕೊಂಡ್ರೆ ನನಗೇನು? ನೀನು ನನ್ನ ಹೆಂಡತಿ. ಈಗ ನಿನ್ನ ಹೊಟ್ಟೆಯಲ್ಲಿ ಬರೋದು ನನ್ನ ಮಕ್ಕಳು. ಆದ್ದರಿಂದ ನಾನು ಬರಲೇಬೇಕು. ಅಯ್ಯೋ ಸೌರಭ್ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಒಳಗಡೆ ಬರಬಾರ್ದು. ನೀವು ಹಾಗೆ ನನ್ನ ಪಕ್ಕದಲ್ಲಿ ಇದ್ದರೆ ನನಗೆ ನಿಮಗೆ ತೊಂದರೆ ಇಲ್ಲದೇ ಇದ್ದರೂ ಪಾಪ ಬೇರೆ ಉಳಿದ ಡಾಕ್ಟರ್ಸ್ ಅವರೆಲ್ಲರಿಗೂ ತೊಂದರೆ ಪಡ್ತಾರೆ. ಪ್ಲೀಸ್ ಅಂತ ಅಂಗ್ಲಾಚಿ ಕೇಳ್ಕೊಂಡ್ಳು ಅಕ್ಷತಾ. ಅಕ್ಷತಾ ಹಾಗೆ ಹೇಳ್ತಾ ಇರುವಾಗ ಅವಳ ಮುಖದೊಳಗೆ ನೋಡಿದ ಸೌರಭ್ಗೆ ಅಷ್ಟು ನೋವಿನಲ್ಲಿಯೂ ಕೂಡ ತನ್ನ ಬಗ್ಗೆ, ತನ್ನ ಗೌರವಕ್ಕೆ ಯೋಚಿಸ್ತಾ ಇರುವ ಅಕ್ಷತಾಳ ಮೇಲೆ ಸೌರಭ್ನ ಪ್ರೀತಿ ಆಕಾಶವನ್ನು ದಾಟಿತು. ಸರಿ ಹಾಗಾದರೆ, ಆದರೆ ಡೆಲಿವರಿ ಆಗ್ತಾ ಇದ್ದಂತೆಯೇ ನನ್ನ ಮಕ್ಕಳನ್ನು ಫಸ್ಟ್ ನಾನೇ ನೋಡಬೇಕು ಅಂದ. ಹ್ಞೂ ಸರಿ, ಭಯ ಪಡಬೇಡ, ಮತ್ತು ಅಸಲು ಅಳಬೇಡ. ನೀನು ಹತ್ರೆ ನಾನು ಒಳಗಡೆ ಬಂದುಬಿಡ್ತೀನಿ ಅಂದ ಸೌರಭ್. ಹ್ಞೂ ನಾನು ಅಳಲ್ಲ. ಹೆರಿಗೆ ನೋವಿಗೆ ಪ್ರಾಣಗಳು ಹೋಗುವಷ್ಟು ನೋವಿದ್ರೂ ಕೂಡ ಸೌರಭ್ಗೆ ತನ್ನ ಮೇಲಿದ್ದ ಪ್ರೀತಿಗೆ ಮತ್ತು ಹಠಕ್ಕೆ ತುಟಿಗಳ ಮೇಲೆ ಒಂದು ಸಣ್ಣ ನಗುವನ್ನು ತಂದುಕೊಂಡ್ಳು. ಸರಿ ಎಂದ್ಲು ಅಕ್ಷತಾ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ವಿಡಿಯೋ ನೋಡ್ತಾ ಇರೋದಕ್ಕಾಗಿ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ಕತೆ ಕೂಡ ಬರ್ತಾಯಿದೆ, ಪ್ಲೀಸ್ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ.